ಮಾದಿಗ ಸಮುದಾಯದ ಒಳ ಮೀಸಲಾತಿ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಮಾದಿಗ ಒಳ ಮೀಸಲಾತಿ ಜಾರಿ ಮಾಡದೆ ರಾಜ್ಯ ಸರ್ಕಾರ ಕುಂಟು ನೆಪ ಮಾಡುತ್ತಿದೆ. ಕೂಡಲೇ ಮಾದಿಗ ಮೀಸಲಾತಿ ಜಾರಿ ಮಾಡಬೇಕು, ಇಲ್ಲದಿದ್ದರೆ ಕರ್ನಾಟಕ ಬಂದ್ ಮಾಡಿ ರಾಜ್ಯ ಸರ್ಕಾರವನ್ನ ನಿಷ್ಕ್ರಿಯ ಮಾಡ್ತೀವಿ ಎಂದು ಕಿಡಿಕಾರಿದ್ದಾರೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮೊದಲ ಕ್ಯಾಬಿನೆಟ್ನಲ್ಲೇ ಒಳ ಮೀಸಲಾತಿಗೆ ಜಾರಿ ತರುತ್ತೇವೆಂದು ಹೇಳಿದ್ರು. ಆದರೆ ಇದೀಗ ಕುಂಟು ನೆಪಗಳನ್ನು ಹೇಳಿಕೊಂಡು ಬರುತ್ತಿದ್ದಾರೆ. ನಾಗಮೋಹನ್ ದಾಸ್ ಕಮಿಷನ್ ನನ್ನ ನೇಮಕ ಮಾಡಿದ್ದೇವೆಂದು ಹೇಳಿ ಜಾರಿ ಮಾಡೋದನ್ನ ನಿಧಾನಗತಿ ಮಾಡ್ತಿದ್ದಾರೆ. ಆಗಸ್ಟ್ 1ರಂದು ಮಾದಿಗ ಸಮುದಾಯದವರು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಬಳಿ ಹೋರಾಟ ಮಾಡ್ತೀವಿ, ಕರ್ನಾಟಕ ರಾಜ್ಯವನ್ನ ಬಂದ್ ಮಾಡಿ ರಾಜ್ಯ ಸರ್ಕಾರವನ್ನ ನಿಷ್ಕ್ರಿಯ ಮಾಡ್ತೀವಿ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. 2020ರಲ್ಲಿ ಪಂಜಾಬಿನ ಅರುಣ್ ಮಿಶ್ರಾ ಅವರು ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ ಪಂಚಪೀಠಕ್ಕೆ ಹೇಳಿತ್ತು, ಸಂತೋಷ್ ಹೆಗ್ಡೆ ಅವರ ಜಡ್ಜ್ಮೆಂಟ್ ಈ ದೇಶದ ಯಾವುದೇ ಕಾನೂನು ವ್ಯವಸ್ಥೆಯಲ್ಲಿ ಸಮರ್ಪಕವಾಗಿಲ್ಲ, ಶೋಷಿತ ವರ್ಗಕ್ಕೆ ನ್ಯಾಯ ಕೊಡುವ ದಿಕ್ಕಿನಲ್ಲಿ ಸಂತೋಷ್ ಹೆಗ್ಡೆ ಜಡ್ಜ್ಮೆಂಟ್ ಇಲ್ಲ ಅಂತೇಳಿ 2020ರಲ್ಲಿ ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟ್ ಅನ್ನು ನೀಡಿದ್ರು. 2004ರಿಂದ ಸಂತೋಷ್ ಹೆಗ್ಡೆ ಅವರ ಜಡ್ಜ್ಮೆಂಟ್ ವಿರುದ್ಧ ಈ ದೇಶದ ಯಾವುದೇ ರಾಜ್ಯ ಸರ್ಕಾರ ಅಪೀಲ್ ಮಾಡಲಿಲ್ಲ. 2020ರಲ್ಲಿ ಅರುಣ್ ಮಿಶ್ರಾ ಅವರು ಜಡ್ಜ್ಮೆಂಟ್ ಕೊಟ್ಟ ನಂತರವೂ ಸಹ ಈ ದೇಶದ ಯಾವುದೇ ರಾಜ್ಯ ಸರ್ಕಾರ ಅಂದರೆ ಈ ಸ್ಕ್ಯಾವೇಂಜರ್ಸ್ಗೆ ಮೀಸಲಾತಿಯಿಂದ ವಂಚಿತರಾಗಿದ್ದ ಶೋಷಿತ ವರ್ಗಕ್ಕೆ, ಅತಿ ಶೋಷಿತ ವರ್ಗಕ್ಕೆ ಒಳ ಮೀಸಲಾತಿಯನ್ನು ಕೊಡುವ ಅಧಿಕಾರ ಸಂವಿಧಾನದಲ್ಲೇ ಇದೆ. ಆರ್ಟಿಕಲ್ 50-16 ಯಾರು ಫಾಲೋಅಪ್ ಮಾಡ್ತಾ ಇಲ್ಲ ಅಂತ ಹೇಳಿ ಜಡ್ಜ್ಮೆಂಟ್ಗಳನ್ನ ಈ ದೇಶದ ಯಾವುದೇ ರಾಜ್ಯ ಸರ್ಕಾರ ಪರಿಗಣಿಸಲಿಲ್ಲ, ಯಾವುದೇ ರಾಜ್ಯ ಪಕ್ಷ ಪರಿಗಣಿಸಲಿಲ್ಲ. ಆದರೆ ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ರಾಜ್ಯದ ಸ್ಥಳೀಯ ಪಕ್ಷಗಳು ಅಷ್ಟೇ ಅರುಣ್ ಮಿಶ್ರಾ ಜಡ್ಜ್ಮೆಂಟ್ ಬಂದ ಮೇಲೂ ಸಹ ಅದೇ ನ್ಯಾಯವಾಗಿ ಜಡ್ಜ್ಮೆಂಟ್ ಬಂದಿದ್ದು ಯಾಕೆ ಕೊಡಬಾರ್ದು ಅಂತ ಹೇಳಿ ಯಾರು ಹೇಳಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು, ಯಾವ ರಾಜ್ಯದ ಮುಖ್ಯಮಂತ್ರಿ ಪ್ರಣಾಳಿಕೆಯಲ್ಲಿ ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಂದೇ ವಾರದ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೇನೆ ಅಂತ ಹೇಳಿದಂತ ಮುಖ್ಯಮಂತ್ರಿಗಳು ವಿಜಯೋತ್ಸವದ ಸಮಾವೇಶ, ಸಾಧನಾ ಸಮಾವೇಶಗಳಲ್ಲಿ ಮತ್ತೆ 3 ಅಮೆಂಡ್ಮೆಂಟ್ ಬೇಕೇ ಬೇಕು, ಅದಕ್ಕೆ ರೆಕಮೆಂಡ್ ಮಾಡಬೇಕು ಕ್ಯಾಬಿನೆಟ್ ಅಲ್ಲಿ ಒಬ್ಬ ಅಡ್ವೊಕೇಟ್, ಹೈಕೋರ್ಟ್ನ ಸೀನಿಯರ್ ಅಡ್ವೊಕೇಟ್, ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಬ್ಬ ಅಡ್ವೊಕೇಟ್ ಆಗಿರಿ ಅರುಣ್ ಮಿಶ್ರಾ ಜಡ್ಜ್ಮೆಂಟ್ ಅನ್ನು ಸಹ ಪರಿಗಣಿಸಲಿಲ್ಲ. ಆದರೆ ಸನ್ಮಾನ್ಯ ಚಂದ್ರಚೂಡ್ ಅವರು ಜಡ್ಜ್ಮೆಂಟ್ ಅನ್ನ ಈ ದೇಶದಲ್ಲಿ ಒಳ ಮೀಸಲಾತಿಯನ್ನು ಕೊಡುವ ಸಾರ್ವಭೌಮತ್ವ ಈ ದೇಶದ ಎಲ್ಲ ರಾಜ್ಯಗಳಿಗಿದೆ. ಅದು ಹಿಂದುಳಿಕೆಗೆ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕು. ಹೋಮೋಜಿನಿಯಸ್ ಅಲ್ಲ, ಹೆಟರೋಜಿನಿಯಸ್ ಅಂತ ಜಡ್ಜ್ಮೆಂಟ್ ಅನ್ನು ನೋಡಿದ್ರೆ ಸಹ ಆಗಸ್ಟ್ಗೆ 1 ವರ್ಷ ಆಗ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.